ಏಪ್ರಿಲ್ ಟು ಮೇ 1 ಮಂತ್ ಡ್ಯೂರೇಷನಲ್ಲಿ ನಾನೊಂದು ಕೋರ್ಸ್ನ ಮಾಡಿದೆ. SAP MM ಅಂತ, ಸಿಸ್ಟಮ್ ಅಪ್ಲಿಕೇಶನ್ ಪ್ರಾಡಕ್ಟ್ ಅಂತ, ಮೆಟೀರಿಯಲ್ ಮ್ಯಾನೇಜ್ಮೆಂಟು. ನಾನು ಈ ಕೋರ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗುಡ್ ಪ್ಯಾಕೇಜ್ ಸಿಗುತ್ತೆ. SAP MM ಮಾಡೋದ್ರಿಂದ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ. ನಾನು ಯಾಕೆ ಆ ವಾಚ್ನ ತೋರಿಸ್ತೆ ಅಂದರೆ, ಅದು ಟೈಟಾನ್ ರಾಗ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸ್ವಲ್ಪ ಇವತ್ತು ನಡೀತಾ ಇರಲಿಲ್ಲ, ಆದರೂ ಕೂಡ ಹಾಕೊಂಡು ಹೋದೆ ರೆಡಿ ಮಾಡಿಸ್ಕೊಳ್ಳೋಣ ಅಂತ. SAP MM ಬಂದು ನಾನು ಜೈನ್ ಯೂನಿವರ್ಸಿಟಿಲಿ ಜಾಯ್ನ್ ಆಗೋಣ ಅಂದ್ಕೊಂಡೆ. ಅದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಫೀಸು 60,000 1 ಮಂತಿಗೆ ಜಾಸ್ತಿ. SAP ಮಾಡೋದ್ರಿಂದ ಫರ್ ಮಂತ್ ಸ್ಯಾಲ್ರಿನೇ 60,000 ಇರುತ್ತೆ. 50 ಫ್ರೆಷರ್ಗೆ 50,000 ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಯಾಕೋ ಮತ್ತು ಟ್ರಿನಿಟಿ ಇನ್ಫೋದವರು ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಟ್ಟರು. ಇವಾಗೆಲ್ಲ ಹಾನಾ ಸಾಫ್ಟ್ವೇರ್ಗೆ ಇನ್ಕ್ಲೂಡಿಂಗ್ ಸೇರಿಸಿ 50,000 ಆಗುತ್ತೆ. ಟ್ರಿನಿಟಿ ಇನ್ಫೋ ಸಿಸ್ಟಮ್ ಕಡೆಯಿಂದ ಫೈನಲಿ ನಂದ ಒಂದು ಸರ್ಟಿಫಿಕೇಟ್ ಸಿಕ್ತು. ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಇವಾಗ ಪರ್ ಆ್ಯನಮ್ ಸ್ಯಾಲ್ರಿ 11 to 12 lakhs, ಅಂದರೆ ನಿಮಗೆ ಮಂತ್ಲಿ 95K ಅಷ್ಟು ಸಿಗುತ್ತೆ ಸ್ಯಾಲ್ರಿ. 90,000 to 95,000 ಸಿಗುತ್ತೆ. ನಿಮ್ಮ ಒಂದು ಎಜುಕೇಷನ್ ವೈಸು ನೀವೊಂದು ಅಪ್ಗ್ರೇಡ್ ಮಾಡ್ಕೊಳ್ಳಿ ಸ್ಕಿಲ್ನ, ತುಂಬ ಒಳ್ಳೆಯದಾಗುತ್ತೆ ಕರಿಯರ್ ಗ್ರೋತು. ಇವ್ರು ನನ್ನ ಫ್ರೆಂಡ್ ವೇಣು, ನಾನು SAP ಜಾಯ್ನ್ ಆದಾಗ ಇವ್ರ ಜೊತೆ ನಾನು ಅಷ್ಟೇ, ಬೇರೆ ಇನ್ಯಾರೂ ಇಲ್ಲ. ನನಗೊಂದು ಗುಡ್ ಫ್ರೆಂಡು. ಹಾಗೆ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ವಿದ್ಯಾರಣ್ಯಪುರ. ಅಮ್ಮ ನಾನು ಏನು ಕೇಳಿದ್ರು ಕೊಡ್ತಾಳೆ, ನಾನು ಯಾವಾಗಲೂ ಹೇಳ್ತೀನಿ. ಅಲ್ಲೇ ನಿಂತ್ಕೊಂಡು ಕೈ ಮುಗಿದು, ಯಾಕಂದರೆ ಇವತ್ತು ಟ್ಯೂಸ್ಡೇ ಆಗಿತ್ತು, ಒಳಗಡೆ ಹೋಗೋಣ ಅಂದ್ಕೊಂಡೆ, ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಬಂದುಬಿಟ್ಟೆ. ಫ್ರೈಡೇ ಹೋಗ್ತೀನಿ. ಎನಿವೇ, ನೀವು ಕೂಡ ಯಾವುದಾದ್ರೂ ಕೋರ್ಸ್ ಮಾಡಿ ನಿಮ್ಮ ಒಂದು ಎಜುಕೇಷನ್ ವೈಸು. ಸ್ಯಾಲ್ರಿ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟು, ಹಾಗಾಗಿ ಕಲಿಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ದ ಬೆಸ್ಟ್.